ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬ್ರಾಂಚ್ ಅಂಡ್ ಬೌಂಡ್ ಟೆಕ್ನಿಕ್ ಅನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮೆಷಿನ್ ಲರ್ನಿಂಗ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಬ್ರಾಂಚ್ ಅಂಡ್ ಬೌಂಡ್ ಟೆಕ್ನಿಕ್ ಅಂತ ಅಂದ್ರೇನು? ಬ್ರಾಂಚ್ ಅಂತ ಅಂದ್ರೆ ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪ್ಲೋರ್ ಅನ್ನ ಮಾಡಬೇಕು. ಬೌಂಡ್ ಅಂತ ಅಂದ್ರೆ ನಮಗೆ ಆಪ್ಟಿಮಲ್ ಸೊಲ್ಯೂಷನ್ ಆ ಒಂದು ಬ್ರಾಂಚಸ್ ಗಳಲ್ಲಿ ಸಿಗ್ತಿಲ್ಲ ಅಂತ ಅಂದ್ರೆ ಅದನ್ನ ಪ್ರೂವ್ ಮಾಡಬೇಕು. ಸೊ ಪ್ರಾಬ್ಲಮ್ ಮಾಡಬೇಕಾದ್ರೆ ಅರ್ಥ ಆಗುತ್ತೆ. ಸೊ ಏನ್ ಹೇಳುತ್ತೆ ಇದು? ಜನರೇಟ್ ದಿ ಸಬ್ ಪ್ರಾಬ್ಲಮ್ ಗಳನ್ನ ಜನರೇಟ್ ಮಾಡುತ್ತೆ. ಏನಕ್ಕೆ ಯೂಸ್ ಮಾಡ್ತೀವಿ? ಬ್ರಾಂಚ್ ಅಂಡ್ ಬೌಂಡ್ ಟೆಕ್ನಿಕ್ ಅನ್ನ ಆಪ್ಟಿಮಲ್ ಸೊಲ್ಯೂಷನ್ ಅನ್ನ ಫೈಂಡ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಪ್ರೂವ್ ದ ಪಾರ್ಟ್ಸ್ ದಟ್ ವಿಲ್ ನಾಟ್ ಗಿವ್ ದ ಬೆಟರ್ ಸೊಲ್ಯೂಷನ್. ಅಂದ್ರೆ ಫಸ್ಟ್ ಒಂದು ಎ ಅಂತ ಅನ್ಕೊಳ್ಳಿ. ಸೊ ಎ ಅಂದ್ರೆ ಇದು ಒಂದು ಆನ್ಸರ್ ನಮಗೆ ಸಿಕ್ಕಿದೆ ಆಲ್ರೆಡಿ. ಸೊ ಈ ಆನ್ಸರ್ ಕಂಪೇರ್ ಮಾಡ್ತಾ ಹೋಗ್ತೀವಿ, ಮತ್ತೇನಾದ್ರೂ ಆಪ್ಟಿಮಲ್ ಸೊಲ್ಯೂಷನ್ ಸಿಗ್ಬೋದಾ ಅಂತ. ಸೊ ಆಪ್ಟಿಮಲ್ ಸೊಲ್ಯೂಷನ್ ಸಿಗಬೇಕಾದ್ರೆ ಏನಾಗಿರ್ಬೇಕು? ಈ ಎ ವ್ಯಾಲ್ಯೂಗಿಂತ ಕಡಿಮೆ ವ್ಯಾಲ್ಯೂ ಆಗಿರ್ಬೇಕು. ಏನಾದ್ರೂ ಜಾಸ್ತಿ ವ್ಯಾಲ್ಯೂ ಆಗಿದ್ರೆ ಆ ಒಂದು ಬ್ರಾಂಚ್ ಅನ್ನ ಪ್ಯೂನ್ ಮಾಡ್ತಾ ಹೋಗ್ತೀವಿ. ಪ್ಯೂನ್ ಅಂದ್ರೇನು? ಕಟ್ ಮಾಡ್ತೀವಿ, ಅದನ್ನ ಮುಂದೆ ಪ್ರೋಸೆಸ್ ಮಾಡ್ತಾ ಹೋಗೋದಿಲ್ಲ. ಎಕ್ಸ್ಪ್ಯಾಂಡ್ ವಿತ್ ದ ಚೀಪೆಸ್ಟ್ ಪಾತ್. ಸೊ ಚೀಪೆಸ್ಟ್ ಪಾತ್ ಮುಖಾಂತರ ಎಕ್ಸ್ಪ್ಯಾಂಡ್ ಮಾಡಬೇಕು. ಸೊ ಇವಾಗ ಎಸ್ ನ ನಾವೇನಾದ್ರೂ ಸ್ಟಾರ್ಟ್ ನೋಡ್ ಅಥವಾ ಸ್ಟಾರ್ಟ್ ಸ್ಟೇಟ್ ಅಂತ ಅನ್ಕೊಂಡ್ರೆ, ಜಿ ನ ನಮಗೆ ಗೋಲ್ ಅಥವಾ ಫೈನಲ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಎಸ್ ನ ನಾನು ಸ್ಟಾರ್ಟ್ ಸ್ಟೇಟ್ ಅಂತ ಅನ್ಕೊಂತೀನಿ. ಸೊ ಸ್ಟಾರ್ಟ್ ಸ್ಟೇಟ್ಗೆ ಕಾಸ್ಟ್ ಎಷ್ಟಿರುತ್ತೆ? 0. ಸೊ ಅದೇ ಪಾಯಿಂಟ್ ಇಂದ ಅಲ್ಲಿಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟಿರುತ್ತೆ? 0. ಈಗ ಎಸ್ ಎಲ್ಲೆಲ್ಲಿಗೆ ಹೋಗ್ಬೋದು? ಎಸ್ ಎಗೆ ಹೋಗ್ಬೋದು ಅಥವಾ ಬಿಗೆ ಹೋಗ್ಬೋದು. ಸೊ ಎಸ್ ಎಗೆ ಹೋಗ್ಬೋದು ಅಥವಾ ಬಿಗೆ ಹೋಗ್ಬೋದು. ಎಸ್ ಎಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು? 3. ನೆಕ್ಸ್ಟ್ ಎಸ್ ಬಿಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು? 6. ಸೊ ಇದನ್ನ ಹೇಗೆ ಬರೀಬೇಕು ಅಂತಂದ್ರೆ, ಇಲ್ಲಿ 0 ಅಲ್ವಾ, ಇದು 0 ಪ್ಲಸ್ 6, 0 ಪ್ಲಸ್ 6 6, 0 ಪ್ಲಸ್ 3 3, ಈ ರೀತಿ. ಸೊ ಇವಾಗ ಎ ವ್ಯಾಲ್ಯೂ 3 ಬಂತು, ಬಿ ವ್ಯಾಲ್ಯೂ 6 ಬಂತು. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಎಕ್ಸ್ಪ್ಯಾಂಡ್ ದ ಚೀಪೆಸ್ಟ್ ಪಾತ್. ಸೊ ಇದನ್ನು ಕೂಡ ಇಟ್ಕೊಂಡಿರ್ಬೇಕು. ಆದ್ರೆ ಎಕ್ಸ್ಪ್ಯಾಂಡ್ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಯಾವ್ದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು? ಯಾವುದಕ್ಕೆ ಚೀಪೆಸ್ಟ್ ವ್ಯಾಲ್ಯೂ ಇದೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. ಸೊ ಚೀಪೆಸ್ಟ್ ವ್ಯಾಲ್ಯೂ ಇರೋದು ಎಗೆ. ಸೊ ಎನ ನೋಡಿ, ಎ ಎಲ್ಲಿದೆ? ಇಲ್ಲಿದೆ. ಸೊ ಎ ಎಲ್ಲೆಲ್ಲಿಗೆ ಹೋಗ್ಬೋದು? ಸಿಗೆ ಹೋಗ್ಬೋದು, ಡಿಗೆ ಹೋಗ್ಬೋದು, ಎಸ್ಗೆ ಹೋಗ್ಬೋದು. ಸೊ ಮೂರನ್ನು ಕೂಡ ಇನ್ಕ್ಲೂಡ್ ಮಾಡಬೇಕು. ಎಲ್ಲಿಗೆ ಹೋಗ್ಬೋದು? ಸಿ, ಡಿ ಮತ್ತೆ ಎಸ್. ಸೊ ಎಸ್ ಕೂಡ ಇನ್ಕ್ಲೂಡ್ ಮಾಡಬೇಕು. ಬೇರೆ ಅಲ್ಗಾರಿದಮ್ಗಳಲ್ಲಿ ಸೊ ಅದು ಯಾವ್ದ್ರಿಂದ ಬಂದಿದೆ ಪೇರೆಂಟ್ ನೋಡನ್ನ ಇನ್ಕ್ಲೂಡ್ ಮಾಡ್ತಿರ್ಲಿಲ್ಲ. ಆದ್ರೆ ಈ ಬ್ರಾಂಚ್ ಅಂಡ್ ಬೌಂಡ್ ಅಲ್ಲಿ ನಾವು ಇನ್ಕ್ಲೂಡ್ ಮಾಡ್ತಾ ಹೋಗ್ಬೇಕು, ಯಾಕಂದ್ರೆ ಶಾರ್ಟೆಸ್ಟ್ ಪಾತ್ ಅನ್ನ ಫೈಂಡ್ ಮಾಡೋದಕ್ಕೋಸ್ಕರ. ಈಗ ನೋಡಿ, ಎಸ್ ಇಂದ ಎಗೆ ಬರೋದಕ್ಕೆ ಆಲ್ರೆಡಿ 3 ನ ಯೂಸ್ ಮಾಡಾಗಿದೆ. ಎ ಇಂದ ಸಿಗೆ ಎಷ್ಟು ವ್ಯಾಲ್ಯೂ? ಎ ಇಂದ ಸಿಗೆ 7. ಸೊ 3 ಪ್ಲಸ್ 7, 3 ಪ್ಲಸ್ 7 ವಿಚ್ ಈಸ್ ಈಕ್ವಲ್ ಟು 10. ಸೊ ಸಿ ವ್ಯಾಲ್ಯೂ ಏನಾಗುತ್ತೆ? 10 ಆಗುತ್ತೆ, ಸಿ ನ ಕಾಸ್ಟ್. ನೆಕ್ಸ್ಟ್, ಎ ಇಂದ ಡಿಗೆ ಎಷ್ಟು? 2, 3 ಪ್ಲಸ್ 2 5. ನೆಕ್ಸ್ಟ್, ಎ ಇಂದ ಎಸ್ಗೆ, ಎ ಇಂದ ಎಸ್ಗೆ, ಎಸ್ ಇಂದ ಎಗೆ ಆಲ್ರೆಡಿ 3 ಇದೆ, ಮತ್ತು ವಾಪಸ್ ಹೋಗ್ತಿದ್ದೀರಾ ಅಂದ್ರೆ 3 ಪ್ಲಸ್ 3 6. ಇವಾಗ ಏನ್ ಮಾಡಬೇಕು? ಎಲ್ಲಾ ಬ್ರಾಂಚಸ್ ಗಳನ್ನು ನೋಡಿ, ಸಿ, ಡಿ, ಎಸ್, ಬಿ ಲೀಫ್ ನೋಡ್ ಗಳನ್ನ ನೋಡೋದು. ಲೀಫ್ ನೋಡ್ ಅಂದ್ರೆ ಇನ್ನೂ ಅದಕ್ಕೆ ಚೈಲ್ಡ್ ನೋಡ್ಗಳು ಯಾವುದು ಬಂದಿಲ್ಲ ಅಂತ ಅರ್ಥ. ನೋಡಿ, ಸಿ, ಡಿ, ಎಸ್, ಬಿ. ಸೊ ಈ ವ್ಯಾಲ್ಯೂಗಳಲ್ಲಿ ಯಾವುದು ಕಡಿಮೆ ಇರೋದು? 10 5 6 6. ಸೊ ಡಿ ಗೆ ವ್ಯಾಲ್ಯೂ ಕಡಿಮೆ ಇದೆ, ಯಾವುದು? 5. ಸೊ ಏನ್ ಮಾಡ್ತೀನಿ? ಡಿ ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಡಿ. ಸೊ ಡಿ ಯಾವ್ಯಾವುದು ಕನೆಕ್ಟ್ ಆಗಿದೆ? ಎ, ಜಿ, ಇ, ಬಿ. ಎ, ಜಿ, ಇ ಮತ್ತೆ ಬಿ. ಆಲ್ರೆಡಿ ನನಗೆ ಡಿ ಬರೋದು ಕಾಸ್ಟ್ ಎಷ್ಟು ಬೇಕಾ? ಕಾಸ್ಟ್ ಎಷ್ಟಾಗಿದೆ? 5 ಆಲ್ರೆಡಿ ಕಾಸ್ಟ್ ಇದೆ. ಇನ್ನು ಮುಂದೆ ಬರೋದು ಆಡ್ ಮಾಡ್ತೀನಿ. ಸೊ ಡಿ ಇಂದ ಎಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು? 2. ಸೊ 5 ಪ್ಲಸ್ 2 ಈಸ್ 7. ನೆಕ್ಸ್ಟ್, ಡಿ ಇಂದ ಜಿಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು? 4. ಸೊ 5 ಪ್ಲಸ್ 4 ಈಸ್ 9. ನೆಕ್ಸ್ಟ್, ಡಿ ಇಂದ ಇಗೆ ಹೋಗೋದಕ್ಕೆ ಕಾಸ್ಟ್ 2. 5 ಪ್ಲಸ್ 2 7. ನೆಕ್ಸ್ಟ್, ಡಿ ಇಂದ ಬಿಗೆ ಹೋಗೋದಕ್ಕೆ ಕಾಸ್ಟ್ 3. 5 ಪ್ಲಸ್ 3 ಈಸ್ 8. ಈಗ ಎಲ್ಲ ಲೀಫ್ ನೋಡ್ಗಳನ್ನ ಕನ್ಸಿಡರ್ ಮಾಡಿ. ಎ, ಜಿ, ಇ, ಸಿ ಇದು ಕೂಡ ಲೀಫ್ ನೋಡ್. ಸೊ ಸಿ, ಎ, ಜಿ, ಇ, ಬಿ, ಎಸ್, ಬಿ. ಸೊ ಇವಷ್ಟನ್ನು ನೋಡಿದ್ರೆ ಜಿ ನಮ್ಮ ಗೋಲ್ ಸ್ಟೇಟ್ ಆಗಿತ್ತು. ಇವಾಗ ಜಿ ಸ್ಟೇಟ್ ಅನ್ನ ನಾನು ಆಲ್ರೆಡಿ ಟ್ರಾವರ್ಸ್ ಮಾಡಿದ್ದೀನಿ, ಜಿಗೆ ಬಂದಿದ್ದೀನಿ. ಸೊ ಕಾಸ್ಟ್ ಎಷ್ಟಾಗಿದೆ? ಕಾಸ್ಟ್ ಈಸ್ ಈಕ್ವಲ್ ಟು 9. ಸೊ ಇವಾಗ ಕಾಸ್ಟ್ ನನಗೆ 9 ಬಂದಿದೆ. ನೆಕ್ಸ್ಟ್, ಯಾವ್ಯಾವುದು ನೋಡ್ಗಳು ಇನ್ನೂ ಕೂಡ ನಾವು ಟ್ರಾವರ್ಸ್ ಮಾಡಿಲ್ಲ ನೋಡಿ, ಇವಕ್ಕೂ ಇನ್ನೂ ಟ್ರಾವರ್ಸ್ ಮಾಡಿಲ್ಲ, ಇನ್ನು ಮುಂದೆ ಹೋಗ್ಬೋದು.
ಸೊ ಇದನ್ನು ಕೂಡ ಇನ್ನೂ ಟ್ರಾವರ್ಸ್ ಮಾಡಿಲ್ಲ, ಮುಂದೆ ಹೋಗ್ಬೋದು. ಸೊ ಇವಾಗ ಏನಾಗಬೇಕು ಅಂತಂದ್ರೆ ನೆಕ್ಸ್ಟ್ ಟ್ರಾವರ್ಸ್ ಮಾಡುವಂಥದ್ದು ಕಾಸ್ಟ್ 9ಗಿಂತ ಕಡಿಮೆ ಬರಬೇಕು. 9ಗಿಂತ ಏನಾದರೂ ಜಾಸ್ತಿ ಬಂದರೆ ಅದರ ಬ್ರಾಂಚ್ ಅನ್ನು ನಾವೇನು ಮಾಡ್ತೀವಿ, ಪ್ಯೂನ್ ಅಂದರೆ ಕಟ್ ಆಫ್ ಮಾಡ್ತೀವಿ. ನೋಡಿ ಸಿ ಎಷ್ಟಿದೆ, ವ್ಯಾಲ್ಯೂ 10 ಇದೆ. ಸೊ ನೀವೇನೇ ಆ್ಯಡ್ ಮಾಡಿದ್ರು ಕೂಡ ಮುಂದೆ ಆ್ಯಡ್ ಆಗ್ತಾ ಹೋಗೋದು, ಸಬ್ಸ್ಟ್ರಾಕ್ಟ್ ಆಗಲ್ಲ. ಸೊ ಮುಂದೆ ಆ್ಯಡ್ ಆಗ್ತಾ ಹೋದಾಗ 9ಗಿಂತ ಜಾಸ್ತಿ ಬರುತ್ತಾ, ಆಲ್ರೆಡಿ 9ಗಿಂತ ಜಾಸ್ತಿ ಇದೆ. ಸೊ ಏನು ಮಾಡ್ತೀವಿ, ಸಿನ ನಾವು ಪ್ಯೂನ್ ಮಾಡ್ತೀವಿ. ಸೊ ಸಿನ ನಾವು ಎಕ್ಸ್ಪ್ಲೋರ್ ಮಾಡಲ್ಲ. ನೆಕ್ಸ್ಟ್ ಜಿ. ಸೊ ಜಿ ಆಲ್ರೆಡಿ 9 ವ್ಯಾಲ್ಯೂ ಬಂದಿದೆ. ನೋಡಿ ಕಾಸ್ಟ್ 9 ಇದೆ, ಇನ್ನು ಮುಂದೆ ಇದರಿಂದ ಮುಂದೆ ಹೋದ್ರೂ ಇನ್ನೂ ಜಾಸ್ತಿನೇ ಬರುತ್ತೆ. ಸೊ ಏನು ಮಾಡ್ತೀವಿ, ಜಿನೂ ಕೂಡ ನಿಲ್ಲಿಸ್ತೀವಿ. ಸೊ ಜಿನೂ ಕೂಡ ನಾವು ಎಕ್ಸ್ಪ್ಲೋರ್ ಮಾಡಲ್ಲ. ಇವಾಗ ಯಾವ್ಯಾವುದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು, ಎ, ಇ, ಬಿ, ಎಸ್, ಬಿ. ಸೊ ಇವಾಗ 7, 7, 8, 6, 6. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. ಈಗ ಬಿ ನ ಎಕ್ಸ್ಪ್ಯಾಂಡ್ ಮಾಡೋಣ. ಬಿ ಯಾವ್ಯಾವುದು ಕನೆಕ್ಷನ್ ಇದೆ, ಬಿ ಇಂದ ಎಸ್ ಗೆ, ಡಿ ಗೆ, ಇ ಗೆ. ಸೊ ಎಸ್, ಡಿ ಮತ್ತೆ ಇ ಆಲ್ರೆಡಿ 6 ಇದೆ. ಬಿ ಇಂದ ಎಸ್ ಹೋಗೋದು ವ್ಯಾಲ್ಯೂ ಏನು, 6. 6 + 6 is 12. ಸೊ 6 + 6 12. ನೆಕ್ಸ್ಟ್ ಬಿ ಇಂದ ಡಿ ಗೆ, ಬಿ ಇಂದ ಡಿ ಗೆ ವ್ಯಾಲ್ಯೂ 3. 6 + 3 is 9. ನೆಕ್ಸ್ಟ್ ಬಿ ಇಂದ ಇ ಗೆ ವ್ಯಾಲ್ಯೂ 6 ಇದೆ. 6 + 6 is 12. ಸೊ ಇವಾಗ ಏನು ಮಾಡ್ತೀವಿ, ಕಾಸ್ಟ್ ಎಷ್ಟಿದೆ, 9. ಸೊ ಅದಕ್ಕೆ ಈಕ್ವಲ್ ಆಗಿರೋದು ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಪ್ಯೂನ್ ಮಾಡ್ತೀವಿ. ನಾವೇನು ಮಾಡಬೇಕು, ಇದಕ್ಕಿಂತ ಕಡಿಮೆ ಇರೋದನ್ನ ಕಾಸ್ಟ್ನ ಕಂಡುಹಿಡಿಬೇಕಲ್ವಾ. ಸೊ ಇಲ್ಲಿ 12 ಬಂದಿದೆ, ಇನ್ನು ಮುಂದೆ ಹೋದ್ರೂ ವೇಸ್ಟ್ ಅದಕ್ಕೆ. ನೆಕ್ಸ್ಟ್ 9 ಆಲ್ರೆಡಿ ಬಂದಿದೆ. ಜಿ ಇನ್ನೂ ನಾನು ರೀಚ್ ಆಗಿಲ್ಲ, ಮುಂದೆ ಹೋಗ್ಬೇಕು ಅಂದರೆ ಕಾಸ್ಟ್ ಜಾಸ್ತಿ ಆಗೇ ಆಗುತ್ತೆ. ಸೊ ಇದು ಕೂಡ ಪ್ಯೂನ್. ನೆಕ್ಸ್ಟ್ ಇ. ಸೊ ಇ ಆಲ್ರೆಡಿ 12 ಇದೆ. ಸೊ ಮುಂದೆ ಹೋದರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ 9ಗಿಂತ ಜಾಸ್ತಿ ಇರೋದ್ರಿಂದ ಪ್ಯೂನ್. ಈಗ ಇರುವಂಥದ್ರಲ್ಲಿ ಯಾವ್ಯಾವ್ದು ಉಳ್ಕೊಂತು, ಎ ಉಳ್ಕೊಂತು, ಇ ಉಳ್ಕೊಂತು, ಬಿ ಉಳ್ಕೊಂತು, ಎಸ್ ಉಳ್ಕೊಂತು. ಎ ವ್ಯಾಲ್ಯೂ 7, ಬಿ ಇ ವ್ಯಾಲ್ಯೂ 7, ಬಿ ವ್ಯಾಲ್ಯೂ 8, ಎಸ್ ವ್ಯಾಲ್ಯೂ 6 ಇದೆ. ಸೊ ಇದನ್ನು ಅಳಿಸ್ತೀನಿ, ಅದೆಲ್ಲ ಪ್ಯೂನ್ ಆಗಿದೆ ಅಂತ ನಿಮಗೆ ಗೊತ್ತಿರಲಿ ಅಷ್ಟೇ. ಪ್ಯೂನ್ ಆಗಿದೆ ಅಂತ ಗೊತ್ತಿದೆ. ಇವಾಗ ಎಸ್. ಸೊ ಎಸ್ ನ ಕನ್ಸಿಡರ್ ಮಾಡಿದ್ರೆ ಎಸ್ ಎಲ್ಲೆಲ್ಲಿ ಕನೆಕ್ಷನ್ ಇದೆ, ಎಗೆ ಮತ್ತೆ ಬಿಗೆ. ಎ ಮತ್ತೆ ಬಿ. ಎಸ್ ನ ವ್ಯಾಲ್ಯೂ ಆಲ್ರೆಡಿ 6 ಇದೆ. ಎಸ್ ಇಂದ ಎ ವ್ಯಾಲ್ಯೂ ಎ ಹೋಗೋದಕ್ಕೆ ಎಷ್ಟು ಕಾಸ್ಟ್, 3. ಸೊ 6 + 3 is 9. ನೆಕ್ಸ್ಟ್ ಎಸ್ ಇಂದ ಬಿ ಹೋಗೋದಕ್ಕೆ ಕಾಸ್ಟ್ 6. 6 ಆಲ್ರೆಡಿ ಇದೆ. 6 + 6 12. ಸೊ 9ಗಿಂತ ಕಡಿಮೆ ಬರಬೇಕಿತ್ತು, 9 ಬಂದಿದೆ, 12 ಬಂದಿದೆ. ಸೊ ಇವೆರಡನ್ನು ಕೂಡ ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗಲ್ಲ. ಇನ್ನು ಉಳಿದಿರುವಂಥದ್ದೇನು, ಎ, ಇ ಮತ್ತೆ ಜಿ ಉಳ್ಕೊಂತು. ಸೊ ಎ ವ್ಯಾಲ್ಯೂ ಕೂಡ 7, ಇ ವ್ಯಾಲ್ಯೂ ಕೂಡ 7. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನ ಎಕ್ಸ್ಪ್ಲೋರ್ ಮಾಡೋಣ. ಫಸ್ಟ್ ಎನೇ ಎಕ್ಸ್ಪ್ಲೋರ್ ಮಾಡೋಣ. ಸೊ ಎ ಎಲ್ಲೆಲ್ಲಿ ಕನೆಕ್ಷನ್ ಇದೆ, ಎಸ್, ಡಿ ಮತ್ತೆ ಸಿ. ಎಸ್, ಡಿ ಮತ್ತೆ ಸಿ. ಎ ವ್ಯಾಲ್ಯೂ ಆಲ್ರೆಡಿ 7 ಇದೆ. 7 ಪ್ಲಸ್ ಎ ಇಂದ ಎಸ್ ಹೋಗೋದಕ್ಕೆ 3. 7 + 3 10. ನೆಕ್ಸ್ಟ್ ಎ ಇಂದ ಡಿ ಹೋಗೋದಕ್ಕೆ ವ್ಯಾಲ್ಯೂ 2. ಆಲ್ರೆಡಿ 7 ಇದೆ. 7 + 2 is 9. ನೆಕ್ಸ್ಟ್ ಎ ಇಂದ ಸಿ ಹೋಗೋದಕ್ಕೆ ವ್ಯಾಲ್ಯೂ 7. 7 + 7 14. ಸೊ 10, 9, 14 ಎಲ್ಲದೂ ಕೂಡ 9ಗಿಂತ ದೊಡ್ಡದು ಅಥವಾ ಈಕ್ವಲ್ ಇದೆ. ಸೊ ಏನು ಮಾಡ್ತೀವಿ, ಇವುಗಳನ್ನು ಕೂಡ ನಾವು ಟ್ರಾವರ್ಸ್ ಮಾಡಲ್ಲ ಅಂತ ಅಂದರೆ ಏನು ಮಾಡಿದ್ವಿ, ಪ್ಯೂನ್ ಮಾಡಾಕಿದ್ವಿ, ಬೌಂಡ್ ಮಾಡಾಕಿದ್ವಿ. ಬೌಂಡ್ ಅಂದ್ರೆ ಏನು, ಪ್ಯೂನ್. ಇನ್ನು ಉಳಿದಿರುವಂಥದ್ದು ಯಾವುದು, ಇ ಮತ್ತೆ ಬಿ. ಇ ಮತ್ತೆ ಬಿ ಮಾತ್ರ ಉಳ್ಕೊಂತು. ಸೊ ಇವಾಗ ಇವೆರಡರಲ್ಲಿ ಕಡಿಮೆ ಇರೋದು ಯಾವುದು, ಇ. ಸೊ ಇನ ನೋಡ್ತಾ ಹೋದ್ರೆ ಇ ಯಾವ್ಯಾವುದು ಕನೆಕ್ಷನ್ ಇದೆ, ಬಿ, ಡಿ, ಜಿ. ಬಿ, ಡಿ, ಜಿ. ಸೊ ಈ ವ್ಯಾಲ್ಯೂ ಆಲ್ರೆಡಿ 7 ಇದೆ. ಬಿ ಇಂದ ಈ ವ್ಯಾಲ್ಯೂ ಆಲ್ರೆಡಿ 7 ಇದೆ. ಇ ಇಂದ ನಾವು ಬಿಗೆ ಹೋಗ್ಬೇಕು. ಇ ಇಂದ ಬಿಗ್ ವ್ಯಾಲ್ಯೂ ಎಷ್ಟು, 6. 7 + 6 is 13. ನೆಕ್ಸ್ಟ್ ಈ ವ್ಯಾಲ್ಯೂ ಆಲ್ರೆಡಿ 7 ಇದೆ. 7 ಪ್ಲಸ್ ಡಿಗೆ ಹೋಗೋದಕ್ಕೆ 2. 7 + 2 is 9. ನೆಕ್ಸ್ಟ್ ಜಿಗೆ ಈ ವ್ಯಾಲ್ಯೂ ಆಲ್ರೆಡಿ 7 ಇದೆ. 7 + 1 ಜಿಗೆ ಹೋಗೋದಕ್ಕೆ. ಸೊ ಎಷ್ಟಾಯಿತು, 8. ನಮ್ಮ ಗೋಲ್ ಸ್ಟೇಟ್ ಏನು, ಜಿ. ನೋಡಿ 9 ಬಂದಿತ್ತು, ಇವಾಗ ಹೊಸ ವ್ಯಾಲ್ಯೂ ಏನು ಬಂತು, 8. ಸೊ 9ನ ಕ್ರಾಸ್ ಔಟ್ ಮಾಡಿ 8. ನೋಡಿ ಈಗ ಏನು ಮಾಡಿದ್ವಿ, ನಾವು ಆಲ್ರೆಡಿ ಆನ್ಸರ್ ಬಂದಿತ್ತು, ಆದ್ರೂ ಕೂಡ ಇನ್ನೂ ಏನಾದರೂ ಪಾಸಿಬಲ್ ವೇಸಲ್ಲಿ ನಮಗೆ ಶಾರ್ಟೆಸ್ಟ್ ಆನ್ಸರ್ ಬರುತ್ತಾ ಅಂತ ನೋಡ್ತಾ ಹೋದ್ವಿ. ನೆಕ್ಸ್ಟ್ ಇನ್ನೂ ಬರುತ್ತಾ ಅಂತ ನೋಡ್ತಾ ಹೋಗೋಣ. ಈಗ ಇದು 13 8ಗಿಂತ ದೊಡ್ಡದು, ಸೊ ನೋ. 9 8ಗಿಂತ ದೊಡ್ಡದು, ನೋ. ಅದಕ್ಕಿಂತ ಚಿಕ್ಕ ವ್ಯಾಲ್ಯೂ ಇರಬೇಕು. ಇನ್ನು ಕೇವಲ ಉಳಿದಿರುವಂಥದ್ದೇನು, ಇದು ಆಲ್ರೆಡಿ 8 ಇದೆ. ಸೊ ಇದನ್ನು ಕೂಡ ನಾನು ಟ್ರಾವರ್ಸ್ ಮಾಡೋಂಗಿಲ್ಲ, ಯಾಕೆ ಇದಕ್ಕಿಂತ ಮುಂದೆ ಹೋದರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ.
ನೆಕ್ಸ್ಟ್ ಬಿ ವ್ಯಾಲ್ಯೂ ಮಾತ್ರ ಉಳಿತು. ಸೊ ಬಿ ಉಳಿದಿದೆ, ಬಿ ವ್ಯಾಲ್ಯೂ ಏನಿದೆ 8. ಸೊ 8ಗಿಂತ ಮುಂದೆ ಇನ್ನು ಇವಾಗ ಬಿ ಎಲ್ಲಿದ್ದೀನಿ ಅಂತಂದರೆ ಬಿ ಎಲ್ಲಿದೆ ಇಲ್ಲಿ. ಸೊ ಬಿ ಇಂದ ಇ ಇರ್ಬೋದು, ಡಿ ಬಂದು ಆಮೇಲೆ ಜಿಗೆ ಬರಬೇಕು. ಸೊ ವ್ಯಾಲ್ಯೂ ಜಾಸ್ತಿ ಆಗೇ ಆಗುತ್ತೆ 8ಕ್ಕಿಂತ. ಸೊ ಇದನ್ನು ಕೂಡ ಟ್ರಾವರ್ಸ್ ಮಾಡಲ್ಲ. ಈಗ ಎಲ್ಲ ಪಾಸಿಬಲ್ ವೇಸ್ನ ಟ್ರಾವರ್ಸ್ ಮಾಡಾದ್ಮೇಲೆ 2 ಆನ್ಸರ್ ಬಂದಿತ್ತು. ಮೊದಲನೇದು 9, ಆಮೇಲೆ 8 ಬಂತು. ಸೊ ಚಿಕ್ಕ ವ್ಯಾಲ್ಯೂ ಅದು 8. ಸೊ ಇದನ್ನ ಕನ್ಸಿಡರ್ ಮಾಡಿದ್ವಿ. ಸೊ ಬ್ರಾಂಚ್ ಆ್ಯಂಡ್ ಬೌಂಡ್ ಅಲ್ಗಾರಿದಮ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.